ಮಾಡಲಿ ನಮ್ಮ ಪಾಡಿಗೆ ನಾವು ಬಿಡಲ್ಲ. ಗೊತ್ತಾಗ್ತದೆ ನಾನು ಹಾಂ ವೆಯ್ಟ್ ಮಾಡೋಣ. ಇಲ್ಲಿ ಪಟ್ಕಡೆ ಅವನಿಸ್ ಏನು ಹೇಳ್ತೀನಿ. ओढ़ देख के संभाल के जाना इधर आराम से जाना. ಇಲ್ಲಿ ಓಡಾಡಬೇಡ ಕಣ ಮಗ, ಓಡಾಡಬೇಡ. ಸೈಡ್ ಉಂಡು ಚೇರ್ ಚೇರ್ ನೀನು ಎತ್ತ ನೋಡಿ, ಎತ್ತ ನೋಡಿ ಕೊಟ್ಕೊಂಡು ಅವಸರ ಎತ್ತ ನೋಡಿ ಕೊಟ್ಕೊಂಡು. ಹಾಂ ಕರೆಕ್ಟಾಗಿ ನೀರಾಗಿ ನಿಲ್ಸಿರ್ತೀನಿ ಆನ್ ಮಾಡಿ. ಲೀಕೇಜ್ ಎಲ್ಲ ಗೊತ್ತಾಗ್ಬಿಡ್ತದೆ. ಕರೆಕ್ಟಾಗಿ ನೀರು ಹತ್ರ ನಿಲ್ಸಿರ್ತೀನಿ. ಅದೇ ಚೇರ್ಲಿ ಎತ್ತ ನೋಡಿ ಬರ್ತೀನಿ. ಎಷ್ಟು ಅಡಿ ಇದು? ಅದು ಸೋರ್ಸ್ ಇದೆ ಒಂದು 100 ಐತ್ರಲ್ಲಿ. ಎಷ್ಟು ಅಡಿ ಹೋಗಿದೆ? 120. ಹಾಂ 150 ಹತ್ರ ಹೋಯ್ತದೆ. ಏನಿದೆ ಬಿಡ್ತಾ ನೀರು? ಮೇಲಿಂದ ಲೈಟಾಗಿ ಬಿಡ್ತಾವೆ ಸೋರ್ಸ್. ಕರೆಕ್ಟಾಗಿ ನೀರು ಹತ್ರ ನಿಲ್ಸಿರ್ತೀನಿ. ನೀರು ಎಲ್ಲಿ ಆನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಎಲ್ಲಿಗೆ ಇರ್ತದೆ ಸಾಲಂತ ಕಿತ್ಕೊಂಡ್ಬರ್ತದೆ ನೀರು. చెప్తున్నాను చేయొద్దని చెప్తున్నాడు పట్టుకోండి ఇంకా బయట కానీ. ಕಾಲೇಜ್ ಬಿದ್ದೆ ನಾನು ರೆಡಿ. ನೀರಿಲ್ಲ ಏನಿದ್ರೆ 800 ಮೇಲೆ ನೀರೆಲ್ಲ ಇಲ್ಲಿ 800 ಮೇಲೇನೆ. ನಾನು ರೆಡಿ. ನೀರು ಯಾವ ಕಾಲ 450 ನೀರು. ಹಾಂ ಲಾಕ್ ಮಾಡಿ. ನಾನು ಲಾಸ್ಟ್ ಟೈಮ್ ಬಿಟ್ಟಾಗ 60 ಅಡಿ ಮೇಲಿಂದ ನೀರು ಬಿಟ್ಟಾಗ ನೋಡು. ಅದೇ ಇದೆ ಅದಕ್ಕೆ ಸಂತೋಷ ಬಿಡಿ. ಮೊನ್ನೆ ಮಳೆ ಬಿದ್ದಿರೋ ಗಡ್ಡಿ ಮಳೆ ಬಂದ್ರೆ
ಅಡಿ ಮೇಲೆ ಬರ್ತಿರೋದು ನೀರು ಅದು. 150 ಬರ್ತಾ ಇದೆ. 30 ಅಡಿ ಇದೆ ಕೇಸಿಗ. 30 ಅಡಿ ಅಲ್ಲಿಂದ ಬಂಡೆನೆ ಬಂಡೆ, ಅದಕ್ಕೆ ನೀರು ಹತ್ತಿರ ಸಿಗ್ತದೆ ಕಾಣ್ತಾರೆ. ಬಂಡೆ ಜಾಗ ಇಲ್ಲ ನೀರು ಕೂಡ ಕಾಣ್ತಾ ಇರಲಿಲ್ಲ, ಮುಂದಿಗಿದೆ. ಕೇಸಿಂಗು ಜಾಸ್ತಿ ಹೋಗಿದ್ರೆ ನೀರಿದ್ರು ಕೂಡ ಮುಚ್ಕೊಂಡ್ಬಿಟ್ಟಿರೋದು. ನಾನು ಹಾಕಿದ್ದು ಬೋರಲ್ಗೆ ಅವ್ನ ಬಿಲ್ಡಿಂಗ್ ನಾನು ನೀರು ಹೊಡಿತಾ ಇದ್ದಿತ್ತು. ಇದು ಯಾವಾಗ ನಾನು ಬೋರಲ್ಲಿ ಹಾಕಿದ್ನ ಅವ್ನು ನೀರು ಬಂದ್ಬಿಟ್ಟು ಆ ಕಡೆ ಬಿಲ್ಡಿಂಗ್ ನಾನು ಬೋರ್ ಹಾಕಿತ್ತು ಅವ್ನು ನೀರು. ಇಲ್ಲಿ ಬೋರ್ ಹಾಕ್ತಾರೆ, ಅಲ್ಲಿ ಮೋಟ್ರ್ ಮೇಲೆ ಕಿತ್ತೋಗೋದು. ಯೂಟ್ಯೂಬಲ್ಲಿ ತೋರಿಸಿದಲ್ಲಿ ಇಲ್ಲಿ ಬೋರ್ ಹಾಕ್ತಾರೆ, ಅಲ್ಲಿ ಮೋಟ್ರ್ ಮೇಲೆ ಬಿದ್ದೋದು, ಮೇಲೆಗೆಲ್ಲ ಬಿದ್ದೋದು. ಅದೆಲ್ಲ ನಿಜವಾಗ್ಲೂ ನೀರು ಬೋರಲ್ಲಿ ಎತ್ತು ಬಿಸಾಕ್ಬಿಡ್ತು. ಅಷ್ಟು ನೀರು ಪೈಪ್ಗಳು ಸಮೇತ ಗ್ಯಾಸು ಬೋರಲ್ಲಿ ಗ್ಯಾಸ್ ಬಿಡ್ತಾರಲ್ಲ ಬರ್ತಾ ಇದ್ದೀರಾ? ಗ್ಯಾಸ್ ಬಿಟ್ಟಾಗ ಹಾಂ ಬಂದ್ಬಿಡ್ರಿ ಬಂದ್ಬಿಡ್ರಿ. ಆ ನೀರು ಎಷ್ಟಿರುತ್ತಲ್ಲ ಅದು ಮೇಲೆ 150 ಅಡಿಯಿಂದ ಬೀಳ್ತಾರದು. ಅದು ಅಲ್ಲ ಮೇಲೆಯಿಂದ ಬೀಳ್ತಾರದು. ಮತ್ತೆ ಇನ್ನೆಷ್ಟು ಬೀಳ್ಬೋದು ಅದು? ಮೇಲಿಂದ ಬೀಳ್ತಾರದು. ಸಾಕು, ಒಂದು ದಿನ ಸೇರಿದ್ರೆ ಒಂದು 1000 ಲೀಟ್ರ್ ಸೇರ್ತದೆ ಲೆಕ್ಕ ಅಂತ. 1000 ಲೀಟ್ರ್ ಸೇರ್ತದೆ ದಿನ ಸೇರಿದ್ರೆ. ನೀರು ಇಲ್ಲಲ್ಲ ಕೆಲವು ಬೋರ್ ನಿಂತ್ಕೊಳ್ಳಲ್ಲ, ಬೇರೆ ಕಡೆ ಹೋಗ್ತಾ ಇರ್ತಾವ. ಹೌದೌದು, ಬೇರೆ ಕಡೆ ಕಳಿಸ್ತಿದ್ರೆ ಹಂಗೆ ಆಗೋದು. ಎಲ್ಲನೂ ಹೇಳುತ್ತೆ. ಏನೇ ಡೌಟ್ ಬೋರ್ ಎಷ್ಟು ಸಿಕ್ಕಿತ್ತೋರ 5 ಅಷ್ಟೇನ? ಹಾಂ ಅಷ್ಟೇನ. ಅದು ಗ್ಯಾಸ್ ಬಿಟ್ಟ ಬೋರ್ ಬಿಸಾಕಿ ತೋರಿಸೋ ತಕ್ಷಣ 5 ಅಂತ ಆಗ್ಬೇಕು ಅಷ್ಟೇ. ನಿಮ್ಮ ಬೋರ್ ಹಾಕ್ತಿದ್ರು ಈ ಥರ ಆಯ್ತದೆ ಅಂದ್ಬಿಟ್ಟು ಅದು ಅಲ್ಲೆಲ್ಲ ಪೊಲೀಸ್ ಸಿಗ್ತಾ ಇರ್ತೆ. ನೀವು ಹಾಕ್ಸಿದ್ನಲ್ಲ ಕಳ್ಳ 470 ಅಡಿ ವರ್ಷ 670 ಅಡಿ ಅಂತೆಲ್ಲ ನೋಡಿ. ಇದು ನಿಮಗೆ ಯಾಕೆ 200 ಅಡಿ ದುಡ್ಡು ಎತ್ಬಿಟ್ಟ. 470 ಅಡಿನೇ ಇರೋದು ಕೊಟ್ಟು ನೀರು ನಿಂತೋಗಿದ್ದಿಲ್ಲ. ನೀರೆಲ್ಲ ಸತೀಶ್ ಇವಾಗ ಇಷ್ಟೊತ್ತಿಗೆ ಸರೈತಾ ಇವಾಗ ಕ್ಯಾಮ್ರಾದಲ್ಲಿ ಕಾಯ್ಬೇಕಾಗ್ತದೆ. ನೀವು ಕ್ಯಾಮ್ರಾ ಬಂದಿಲ್ಲ, ನೀವು ಫಸ್ಟ್ ಕ್ಯಾಮ್ರಾ ಬಿಡ್ಬೇಕು ಅಂದ್ರೆ ನಾನು ನಿಮ್ಗೆ ಹೇಳುತ್ತಲ್ಲ ಇದೆ ಅಂತ ಒಂದ್ಸಲಿ ಕ್ಯಾಮ್ರಾ ಬಿಟ್ಟಿದೆ ಅದು. ಅದಕ್ಕೆ ನಾನು ಇವಾಗ ಬಂದ್ಬಿಟ್ಟಿದ್ದೀರ ನಾನು ಕ್ಯಾಮ್ರಾ ಬಿಟ್ಟಿದ್ದೀರ ಅಂತ ನನಗೆ ಬೇರೆ ಕಡೆ ಕಮ್ಮಿ ಆಯ್ತು. ಅಲ್ಲೇ ಹೋಗ್ತಾ ಇದ್ದೀನಿ, ನೀವು ಚೆಕ್ ಮಾಡ್ತಾ ಇದ್ರಲ್ಲ. ಹಾಂ ಬಂದ್ಬಿಟ್ಟಿದ್ರೆ ಅದು ಇಲ್ಲ ಇದು ಇಲ್ಲ. ಈ ಕ್ಯಾಮ್ರಾ ಚೆಕ್ ಮಾಡಿ ಸರ್ ಬಂದು ಆಯ್ತು. ಆನ್ ಮಾಡಿ 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 ನೀವು ಆನ್ ಮಾಡಿ. ಏನಿಲ್ಲ ಎಲ್ಲ ಆಗಿದೆ, ಆನ್ ಮಾಡಿ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಹೊಡೆಯದ ಏನು ಬೆಂಕಿ ಹೊಡ್ತಾವ. ಆನ್ ಮಾಡಿ ಆನ್ ಮಾಡಿ ನಾವು ಏನು ಡೇಟ್ ಹೊಡ್ಲೈ ಎಂಟು ನಿಂಡಿ ಬನ್ನಿ. ಹಾಂ ಓದ್ಲೆ ಅಲ್ಲ ಹಾಂ ಮೋಟ್ರ್ ಆಯ್ತಾ? ಮುಗಿಸ್ಬಿಡು. ಚೇತು ಚರಿಕ ಮೇಲೆ ಪೈಪ್ ಯಾವುದು ಲೀಕೇಜ್ ಇಲ್ಲ. ಮೇಲೆ
ಪೈಪ್ ಅದು ಲೀಕೇಜ್ ಇಲ್ಲ. 450 ಯಾವುದು ಲೀಕೇಜ್ ಇಲ್ಲ. ಗೊತ್ತಾಗ್ಲು ಗೊತ್ತಾಗ್ಬಿಡುತ್ತಲ್ವಾ? ಇವಾಗ ಮಾಡಲ್ಲ ಕ್ಯಾಮ್ರಾ, ಇವಾಗ ಮಾಡ್ತದೆ. ಇವಾಗಲೇ ಲೀಕೇಜ್ ಅಲ್ಲ, ದಬ ದಬ ಅಂತ ಸುರಿತದೆ. ಹಾಂ, ನೀರು ಡೌನ್ ಆಗ್ತಾ ಇದೆ. ನಾವು ಡೈರೆಕ್ಷನ್ ಕರೆಕ್ಟಾಗಿದೆಯಾ? ರಿವರ್ಸ್ ಮಾಡ್ಬೇಕಾ? ಸ್ಲೋ ಹೋಗ್ತಾ ಇದೆ. ಹೇಳಕ್ಕಲ್ಲ, ಸೋರ್ಸ್ ಚೆನ್ನಾಗಿದ್ರೆ ಒಂದು ಟೈಮ್ ನೀರು ಡೌನ್ ಆಗಲ್ಲ, ಅದು ಬೇರೆ ಲೆಕ್ಕ. ಸೋರ್ಸ್ ಚೆನ್ನಾಗಿದೆ, ನೀರು ಬರಲಿ ಗೊತ್ತಾಗುತ್ತೆ ರೀ. ಈಗ ಎಷ್ಟು 15 ಇಷ್ಟು ಕೊಡೋದು? ಅಣ್ಣ ರಿವರ್ಸ್ ಕೊಟ್ಟು ನೋಡ್ಲಾ ಬೇಡವಾ? ಇಲ್ಲ, ರಿವರ್ಸಲ್ಲಿ ಇಷ್ಟು ನೀರಲ್ಲಿ ಬರೋದಾ? ಅಲ್ಲ, ನೀರು 450 ಇದೆಯಲ್ಲ, ಕರೆಕ್ಟಾಗಿದೆ ಆಮ್ಸೋದು. ಇಲ್ಲ, ನೀರಲ್ಲಿ ಬಿಡಬೇಡಿ. ನೀರಲ್ಲಿ ಬಿಟ್ಟೆ. ನೀರು ಹಂಗೆ ಇರಲಿ, ನೀರು ಡೌನ್ ಆಗಿದೆ. ಇರೋ ಒಂದು ನಿಮಿಷ ಕೂತ್ಕೊಳ್ಳಿ ಅಮ್ಮ. ನೀರು ಕಮ್ಮಿ ಆಗಿದೆ. ಇಲ್ಲ, ಆಮ್ಸ್ ಏನು ಕಡಿಮೆ ಆಗ್ತಾ ಇಲ್ಲ, ಕರೆಕ್ಟಾಗಿದೆ. ಪೈಪ್ ಏನೋ ತೂತು ಬಿಟ್ಬಿಟ್ಟಂಗೈತೆ. ಅದಕ್ಕೆ ನಾನು ಎಲ್ಲ ಕೇಬಲ್ಲು ಪೈಪ್ ಸೆಟ್ಟಿಂಗ್ ಕಳಿಸಿದ್ದೆ. ಯಾವುದಕ್ಕೆ ಇವ್ರು ಒಂದ್ಸಲಿ ಚೆಕ್ ಮಾಡ್ಕೊಂಡ್ರೆ ಅಂತ, ಅದಕ್ಕೆ ಚೆಕ್ ಮಾಡೋಣ ಅಂತ. ನೀರು ಡೌನ್ ಆಗ್ತಾ ಇದೆ. ಎಷ್ಟಡಿಗೆ ಹೋಗಿರಿ ಕ್ಯಾಮ್ರಾಗ? 480. ಆಯ್ತು ಬಿಡಿ, ನೋಡೋಣ ಬಿಡಿ. ನೋಡ್ವರೆಗೂ ಪೈಪ್ ಏನೋ ಲೀಕೇಜ್ ಇದೆಯಾ ನೋಡ್ಕೊಳ್ಳಿ. ನಿಧಾನಕ್ಕೆ ಬಿಡಿ. ಎಷ್ಟೇ ಲೀಕೇಜ್ ಇದ್ರೆ ಕಿತ್ಕೊಂಡು ಬರ್ತದೆ, ಕ್ಯಾಮ್ರಾ ಶೇಕ್ ಆಗ್ಬಿಡ್ತಾಣ ಫುಲ್ಲು. ಅಲ್ಲಿ ಗಲೀಜ್ ಆಗ್ಬಿಟ್ಟಿರುತ್ತೆ, ಅಲ್ಲಿ ಇಷ್ಟು ನೀಟಾಗಿರಲ್ಲ. ಹಾಂ, ಅಲ್ಲಿ ನೀರು ಹೊಡಿತಾ ಇರುತ್ತಲ್ಲ. ಆ ಕೆಳಗಡೆ ಬಬಲ್ಸ್ 100 ಅಡಿ ಇದ್ರೆ ಮೇಲೆ ಮೊದಲೇ ಗೊತ್ತಾಗುತ್ತೆ ಲೀಕೇಜ್ ಇದ್ರೆ. ಭಯಂಕರ ಸೋರ್ಸ್. ಈಗ ಬನ್ನಿ, ಕಾಣಿಸ್ತಾ ಇಲ್ಲ ಇಲ್ವಾ? ಇಲ್ಲಿ ಕ್ಲೀನಾಗಿ ಕಾಣಿಸುತ್ತಪ್ಪ. ಮೊದಲೇ ಆ ಕಡೆ ತಿಳಿಸಲಿಲ್ಲ ಆ ಕಡೆ. 480 ಒಳ್ಳೆ ಸೋರ್ಸ್. ಇಲ್ಲ, ಆಗಲಿಲ್ಲ. ಹೊಡಿತಾ ಇರೋದು ಇಲ್ಲಿ ಹೊಡೆಯಲ್ಲ. ಈ ಪೈಪ್ ಲೀಕೇಜ್ ಇದೆಯಲ್ಲ, ದೊಡ್ಡದಿದೆಯಲ್ಲ ಪೈಪು, ಇದರಿಂದ ಮೆಸೇಜ್ ಇದೆ. ಇದು ತೆಗೆದುಬಿಟ್ರೆ ಒಂದೇ ಫೋರ್ಸ್ ಇರುತ್ತೆ. ಪೈಪ್ ದೊಡ್ಡದಿದೆಯಲ್ಲ, ಅದರಿಂದ ಅದು ಅಲ್ಲಿ ಮಿಸ್ ಹೊಡಿತಾ ಇದೆ. ಇದು ಕ್ಯಾಮ್ರಾದ ಆಗಲಿ, ಇಲ್ಲಿ ತೆಗೆದುಬಿಡೋಣ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಪ್ರೆಜರು. ಒಂದೇ ಪ್ರೆಜರ್ ಇರುತ್ತೆ ಅದು. ಏನು ವಾಟರ್ ಕ್ಲಿಯರೆನ್ಸು? ಹಾಂ, ಲೀಕೇಜ್ ಇದ್ರೆ ಕ್ಲಿಯರೆನ್ಸ್ ಇರಲ್ಲ. ಚೆಕ್ಕದಾಗಿದೆ ನೀರು. ನೀರು ಚೆನ್ನಾಗಿದೆ, ಚೆಕ್ಕದಾಗಿದೆ ನೀರು ಮಾತ್ರ. ಎಲ್ಲಿದೆ ಇಲ್ಲ ನೀರು? ಬಿಸ್ಲರ್ ಇದೆ, ಒಂದು ಫಿಲ್ಟ್ ಇಲ್ಲ. ಹಾಂ, ಬಿಸ್ಲರ್ ಇದೆ, ಫಿಲ್ಟರ್ ಮಾಡೋದು ಬೇಡ ನೀರು. ಹೌದು, ಅಷ್ಟೊಂದು ಕ್ಲಿಯರ್ ಆಗಿದೆ. ಅದು ಇಷ್ಟೊಂದು ಶೇಕ್ ಮಾಡಿನಿ ಇವಾಗ. ಹ್ಞೂ, ಮೋಟ್ರ್ ಇವಾಗ ಶೇಕ್ ಆಗಿರುತ್ತಲ್ಲ. ಹೌದು. ಏನೋ ರೀಡಿಂಗ್ ಇದೆ. ಲೀಕೇಜ್ ಇದ್ರೆ 500 ಅಡಿ ಇದ್ರೆ ಬಬಲ್ಸ್ ಬಂದ್ಬಿಡುತ್ತೆ ಮೇಲೆಗೆ. శుభ్రంగా అదే అప్పుడు చేసింది
అదే కుట్టినది ఏంటి ఏమైనా మరి ಏನಿದು ಅದೇ ಅದೇ ಲಾಸ್ಟ್ ಅನ್ಸುತ್ತೆ ಎಷ್ಟು ಅಡಿ ಹೋಗಿದೆ ಪೈಪ್ ಹಾಕಿದ್ದೀರಾ ಇದು ಹಾಕಿದ್ದಾರೆ ಇವರು ಸರಿ ಸರಿ ಬೋರ್ವೆಲ್ಸ್ಗಳಿಗೆ ಇದಕ್ಕೆ ಪೈಪು ಅಲ್ಲ ಅದಲ್ಲ ಅದಲ್ಲ ಇದು ಇದೇನಿದು ಅಂತ ಇದು ಇದೇನಿದು ಅಂತ ಇದು ಏನೋ ಬಿದ್ದೋಗಿದೆ ಸರ್ ಅದೇನೋ ಟೈಮ್ ಏನು ಪೈಪ್ ಇದಂಗಿದೆಯಲ್ಲ ಹಾಂ ಅದೇನು ಅದನ್ನು ನಾನು ಕೇಳ್ತಾ ಇರೋದು ಏನೋ ಬಿಡಿಸ್ಬಿಟ್ಟವ್ರೆ ಏನೋ ಬಿದ್ದಿರ್ಬೇಕಣ್ಣ ಅದಕ್ಕೆ ಟೈಟು ಅಂತ ನೀವು ಅಂದಿದ್ದು ಲಾಸ್ಟ್ ನೀವು ಬಿಡಿಸಿದ್ರೆ ಗೊತ್ತಾ ನೀವು ಬಿಡಿಸಿರೋದೇನೆ ಅಣ್ಣ ಇಲ್ಲೇನೋ ಸ್ವಲ್ಪ ಹೊಡ್ಕೊತಾ ಇದೆ ಕೆಳಗಡೆ ಬಿಟ್ಟು ನೋಡ್ಬೇಕು ಸ್ವಲ್ಪ ಅಲ್ಲಿ ನೋಡಿ ಅಲ್ಲಿ ನೋಡಿ ಅರ್ಥ ಆಗ್ತದ್ಯಾ ವಿಷಯ ಕಾಯ್ತೈತಲ್ವಾ ಇಲ್ಲ ಏನದು ಇರಿ ಇರಿ ಡಾಲರ ಒಂದು ನಿಮಿಷ ಇರೋಣ ಅದಕ್ಕೆ ಸ್ಟ್ರಕ್ ಆದಂಗೆ ಆಯ್ತಿದ್ದು ಅನ್ಸುತ್ತೆ ಅಣ್ಣ ಪೈಪು ಪೈಪು ಎಷ್ಟಡಿಲಿ ಒಂದು ನಿಮಿಷ ಇರಿ ಬಿಟ್ಬಿಟ್ಟಿರೋದು ಕೆಳಗಡೆ ಹಾಂ 500 ಇನ್ನೊಂದು ಪೈಪ್ ಆಯ್ತಾ ಹಾಂ ಡಬಲ್ 1 2 3 4 5 6 7 8 800ಅಲ್ಲಿ 800 ಅಡಿಗೆ ಪೈಪ್ ಅಲ್ಲಿನ ಪೈಪ್ ಇದೆ ಹಾಂ ಡಬಲ್ ಪೈಪ್ ಐತೆ ಇನ್ನೂ ಹಂಗೆ ಹಾಂ ಡಬಲ್ ಬೇಕು ಇಲ್ಲವ್ರಿಗಿದೆ ನೋಡಿ ಇಲ್ಲ ನೋಡಿ ಇಲ್ಲವ್ರಿಗಿದೆ ನೋಡಿ ಹೌದು ಆಯಿತು ಡಬಲ್ ಪೈಪ್ ಇದೆ ಹ್ಞೂ 6 ಇಂಚಸ್ ಮೋಟ್ರ್ ಹೆಂಗೆ ಹೋಗುತ್ತೆ ಪೈಪ್ ಇದೆ ಹಾಂ ಎಕ್ಸ್ಟ್ರಾ ಪೈಪ್ ಆರೆಂಜ್ ಪೈಪ್ ಮೋಟ್ರು ಪೈಪ್ ಸೈಡಲ್ಲಿ ಹೋಗುತ್ತೆ 2 ಇಂಚ್ ಪೈಪ್ ಹೋಗಿರಲ್ಲ 1.5 ಇಂಚ್ ಪೈಪ್ ಹೋಗಿರುತ್ತೆ 1.5 ಇಂಚ್ ಒಂದೂವರೆ ಇಂಚ್ ಪೈಪ್ ಹೆಂಗೆ ಬಂತಿದ್ರಲ್ಲ ಸರ್ ದೇವ್ರಿಗೆ ಗೊತ್ತು ಪೈಪು ಲಾಸ್ಟ್ ಟೈಮ್ ಬಿಡಿಸಿದಾಗ ನೈಟು ಕಟ್ಟಾಗಿ ಬಿದ್ದೋಯ್ತು ಕಟ್ಟಾಗಿ ಬಿದ್ದು ಲಾಸ್ಟ್ ಇವರು ಪೈಪ್ ಹಾಕಿ ಇವರೇ ಎತ್ತಿತ್ತು ಫುಲ್ ಮೋಟ್ರ್ ಸಮೇತ ಎತ್ತಿ ತಿರ್ಗಾ ಇಳಿಸಿದ್ದಾರೆ ಹಾಗೆ ಮಾಡಿ ಎತ್ತಿ ಮೋಟ್ರ್ ಎತ್ಬಿಟ್ಟ ಮೇಲೆ ಪೀಸ್ ಪೈಪು ಪಂಪ್ ಹತ್ರ ಡ್ಯಾಮೇಜ್ ಆಗಿತ್ತು ಇವಾಗ ಇದು ಬೋಟ್ರಸ್ ಕ್ಯಾಪ್ ಹಾಕಿಲ್ಲ ಇವಾಗ ಮೋಟ್ರ್ ಕ್ಯಾಪ್ ಹಾಕೋರೆ ಹಾಕಿಲ್ಲ ಅಲ್ಲಿ ಕ್ಲೀನ ಬೋಲ್ಟ್ ನೆಟ್ ಕಾಣಿಸ್ತಾ ನೋಡಿ ಮೋಟ್ರದ್ದು ಇವರೇ ಹಾಕಿದ್ದು ನಾನೇ ಇವರೇ ಕಣ್ಣು ಮುಂದೆ ಹಾಕಿದ್ದಾರೆ ಮೋಟ್ರ್ ಅದು ಅಲ್ಲಿ ನೋಡಿ ಹಾಂ ಮೋಟ್ರ್ ಅದು ಮೋಟ್ರ್ ಅಣ್ಣ ಅದು ಎಷ್ಟು ಅಡಿಗೆ ಹೋಗಿದೆ ಸರ್ ಬೋಟ್ರಸ್ ಕ್ಯಾಪ ಕಟ್ಟಾದಂಗಿದೆ ಅದು ಅಲ್ಲಿ ನೋಡಿ ಕ್ಯಾಪ್ದು ಪೀಸ್ ಕೈ ಕೇಳಿ ಗೊತ್ತಾಗುತ್ತೆ ಅಲ್ಲಿ ಬೋಟ್ರಸ್ ಕ್ಯಾಪ್ ಬೋಲ್ಟ್ ಕಾಣಿಸ್ತಾ ನೋಡಿ ಸ್ಟೀಲ್ ಬೋಲ್ಟ್ ಬೋಟ್ರಸ್ ಕ್ಯಾಪ ಕಟ್ಟಾದಂಗಿದೆ ಒಂದು ಸೈಡು ಒಂದು ನಿಮಿಷ ರೀ ಈಗ ಇಪ್ಪಕ್ರಾನು ಲಾಕಂಬೋ 1.5 ಇಂಚ್ ಪೈಪ್ ಲಾಕಂಬೋ ಒಂದು ಲೆಂತ್ ಪೈಪ್ ಅಣ್ಣ ಅದೇ ನೀರು ಹೆಂಗೆ ಲಾಕಂಬೋ ಇಲ್ಲ ಲಾಕಂಬೋ ಓಲ್ಡ್ ಐ 1.5 ಇಂಚ್ ಪೈಪು 1.5 ಇಂಚ್ ಪೈಪ್ ಒಂದು ಲೆಂತು 20 ಅಡಿ 1.5 ಇಂಚ್ ಪೈಪ್ ಬಿದ್ದಿದೆ ಅದೊಳಕ ಆ ಪೈಪ್ ಕಟ್ಟಾಗಿ ಆ ಮೋಟ್ರ್ ಮೇಲೆ ಹೋಗಿ ಕುತ್ಕೊಂಡು ಬಿಟ್ಟಿರೋದು ಸ್ವಲ್ಪ ಜಾಗ 500 ಅಡಿ ಹತ್ರ 480 ಹತ್ರ ಮಾತ್ರ ಹುಷಾರಾಗಿ ಎತ್ತಬೇಕಲ್ಲಿ ಹಾಕೋ ಕಾರ್ನರ್ಗೆ 480 ಹತ್ರ ಹುಷಾರಾಗಿ ಎತ್ತಬೇಕು ನೆಕ್ಸ್ಟ್ ಯಾವಾಗ ಎತ್ತೋ ಟೈಮಲ್ಲಿ ಅಲ್ಲ ಇವಾಗ ಪೈಪ್ ಒಂದು ನಿಮಿಷ ಇಲ್ಲ ಬಿಡೋಣ ಅವ್ರಿಗೆ ಅರ್ಜೆಂಟ್ ನನಗಲ್ಲ ಸೈಡಲ್ಲಿ ಸ್ವಲ್ಪ ಕೇಬಲ್ ಹೋಗ್ಬಿಟ್ಟು ಹಿಂಗೆ ಹಾಕ್ಬಿಡಿ ಅಣ್ಣ ಮಾಡ್ತಾವ್ರೆ ಹಿಂಗೆ ಉದ್ದಕ್ಕೆ ಹಾಕೋಣ ಏನು ರೋಡ್ಗೆ ಹಾಕೋಣ ಹಿಂಗೆ ಕೇಬಲ್ ಸೈಡ್ಗೆ ಎತ್ಕೊ ಪೈಪ್ ಅದರಲ್ಲಿ ಇದೆ ಪೈಪ್ ಕಟ್ ಆಗಿಲ್ಲ ಅಣ್ಣ ಬೇರೆ ಪೈಪ್ ಅಣ್ಣ ಅದು ಒಂದು ನಿಮಿಷ ಅಣ್ಣ ಇಲ್ಲೇನೋ ಲೀಕೇಜ್ ಆಗ್ತದೆ ನೋಡೋಣ ಅಲ್ಲಿ ನೋಡೋಣ ಲೀಕೇಜ್ ಇದೆ ಇಲ್ಲಿ ನೋಡಲಿ ಎಷ್ಟು ಅಡಿ ಲೀಕೇಜ್ ಅದು ಲಾಸ್ಟ್ ಲೆಂತಲ್ಲಿ ಅಲ್ಲಿ ನೋಡಲಿ ಹೊಡಿತಾ ಇದೆ ಏರು ಸಣ್ಣ ಲೀಕೇಜು ಸರ್ ಒಂದು ನಿಮಿಷ ರೀ ಯಾವ ಅಂತ ಅದು ಹಿಂದೆ ಇದ್ರೆ ಗೊತ್ತಾಗಲ್ಲ ಡೌನ್ ಮಾಡು ನೋಡಿ ಲೀಕೇಜ್ ನೋಡಿ ಇಲ್ಲ ಲೀಕೇಜ್ ಇಲ್ಲ ನೋಡಿ ಇಲ್ಲಿ ಲೀಕೇಜ್ ಇಲ್ಲ ಮೇಲೆ ಎತ್ತು ಇರು ಡೌನ್ ಮಾಡು ಡೌನ್ ಮಾಡಿ ಇನ್ಸೈಡ್ ಡೌನ್ ಮಾಡಿ ಹಾಂ ಇಲ್ಲಿ ಲೀಕೇಜ್ ಇದೆ ನೋಡಿ ಬ್ಯಾಕ್ ಸೈಡ್ ಲೀಕೇಜ್ ಇದೆ ಬ್ಯಾಕ್ ಸೈಡ್ ಅದಕ್ಕೆ ಇಲ್ಲೇ ಇದ್ರೆ ಕರೆಕ್ಟಾಗಿ ಹಿಂಗೆ ಹೊಡೆಯೋದು ನೀಟ್ ಕ್ಯಾಮ್ರಾ ಹಾಕಿದ್ರಲ್ಲ ಈಗ ಒಂದು ಪೈಪ್ ಮೇಲೆ ಅದ್ರ ಮೇಲೆ ಹೇಳಕ್ಕಲ್ಲ ಕೆಳಗಡೆ ಮೇಲೆ ಎಲ್ಲಿ ಬೇಕಾದ್ರೆ ಇರ್ಬೋದು ಅದು 2 ಲೆಂತ್ ಪೈಪ್ ತೆಗೆದಾಕ್ಬಿಡಿ ಕೆಳಗಡೆ ಬಾಟಮ್ 2 ಇವಾಗ ಆ ಪೈಪು ಸಮೇತ ಹೆಂಗೆ ಯಾಕಂದ್ರೆ ಕೆಳಗಡೆ ಪೈಪ್ ಲಿಕ್ಕಿದೆ ಮೇಲೆ ಪೈಪ್ ಲಿಕ್ಕಿದೆ ಗೊತ್ತಿಲ್ಲ ಹಾಂ ಬರುತ್ತಾ ಮೋಟ್ರ್ ಕ್ಯಾಬಲ್ಲಿ ಬರುತ್ತೆ ಹಾಂ ಹಂಗೆ ಬಂದರೆ ಪರವಾಗಿಲ್ಲ ಎಲ್ಲರೂ ತಗಲಾಕ್ಕೊಂಡು
480 ಹತ್ರ ಹುಷಾರಾಗಿ ಖಾಲಿ ಸೋರ್ಸಲ್ಲಿ ಎಲ್ಲಾದರೂ ಸೈಡ್ಗೆ ಹೋಗಿದೆ ಅಂದರೆ ಕಷ್ಟ ಇದೆ. ಎತ್ಬಿಡೋದ ಕ್ಯಾಮ್ರಾ ಐತೆ ಎಷ್ಟು ಅಡಿಗಿದೆ? ಟೋಟಲ್ 800 ಅಡಿ. 1 2 3 4 5 6 7 8 800 ಫೀಟ್. ಎಷ್ಟು ಕೊಡ್ರಿ ನೋಡ್ಕೊಡೋಣ ಎಷ್ಟು ಅಡಿಗೆ ಎಷ್ಟು ಬೇಕೋ ಪೈಪ್ ಅದೇ ಪೂರ್ತಿ ಮೋಟರ್ಗೆ ತೆಗಿಲೇಬೇಕು. ಮೋಟರ್ಗೆ ಇನ್ನೂ 10 ಕರಡು ಒಂದಂತೆ ಇರೋದು.